ಪಾಕ್ಗೆ ಹೆಚ್ಚಾಯ್ತು ಭಾರತದ ದಾಳಿ ಭೀತಿ. ಖಂಡಾಂತರ ಕ್ಷಿಪಣಿ ಟೆಸ್ಟ್ ಮಾಡಿ ಇಂಡಿಯಾಗೆ ಗುಟುರು. ಇದು ಯುದ್ಧಕ್ಕೆ ಆಹ್ವಾನ, ಪ್ರಚೋದನಾಕಾರಿ ನಡೆ. ತನ್ನ ಸೇನೆಗಳಿಗೆ ಹೇಳಿದ್ದೇನು ಉಗ್ರ ರಾಷ್ಟ್ರ? ಪಾಕಿಸ್ತಾನದ ಮಿಸೈಲ್ ಎಷ್ಟು ಕಿಲೋಮೀಟರ್ ಚಿಮ್ಮುತ್ತೆ? ಪಹಲ್ಗಾಮ್ ಉಗ್ರ ದಾಳಿಗೆ ಕುಮ್ಮಕ್ಕು ನೀಡಿದ ಆರೋಪ ಎದುರಿಸುತ್ತಿರುವ ಪಾಕಿಸ್ತಾನದ ವಿರುದ್ಧ ಭಾರತವು ಒಂದರ ಮೇಲೊಂದು ಬರೆ ಎಳೆಯುತ್ತಿದೆ. ಇದರ ಜೊತೆಗೆ ಸೇನೆಯ ತ್ರಿದಳಗಳು ಸಮರಾಭ್ಯಾಸದಲ್ಲಿ ನಿರತವಾಗಿದೆ. ತನ್ನ ಮೇಲೆ ಯಾವಾಗ ಬೇಕಾದರೂ ದಾಳಿ ನಡೆಯಬಹುದು ಎಂದು ಆತಂಕಕ್ಕೀಡಾಗಿರುವ ಪಾಕಿಸ್ತಾನವು ತನ್ನಲ್ಲಿರುವ ಕ್ಷಿಪಣಿಗಳ ಪರೀಕ್ಷೆ ನಡೆಸಿದೆ. ಒಂದೊಂದರಂತೆ ಆಕಾಶದಿಂದ ಆಕಾಶಕ್ಕೆ ಹಾರುವ ಖಂಡಾಂತರ ಕ್ಷಿಪಣಿಗಳನ್ನ ಪರೀಕ್ಷೆ ಮಾಡಲು ಪಾಕಿಸ್ತಾನ ಸಜ್ಜಾಗಿದೆ. ಭಾರತ ತನ್ನ ಮೇಲೆ ದಾಳಿ ಮಾಡಿದರೆ ತನ್ನಲ್ಲಿರುವ ಆಯುಧಗಳನ್ನ ಬಳಸುವುದಾಗಿ ಶತ್ರು ದೇಶ ಗುಟುರು ಹಾಕಿದೆ. ಇದಕ್ಕೂ ಮುನ್ನ ಕ್ಷಿಪಣಿ ಪರೀಕ್ಷೆ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಸರ್ಕಾರವು ತನ್ನ ವಾಯುಸೇನೆಗೆ ನೋಟ್ ಆನ್ ನೋಟಿಸ್ ಕಳಿಸಿತ್ತು. ಬ್ಯಾಲಿಸ್ಟಿಕ್ ಕ್ಷಿಪಣಿ ಪರೀಕ್ಷೆ ನಡೆಸಲು ಸರ್ವ ಸಿದ್ಧತೆ ಮಾಡಿಕೊಳ್ಳಲು ಅದರಲ್ಲಿ ಸೂಚಿಸಿತ್ತು. ಆದರೆ ಇದೀಗ ತನ್ನಲ್ಲಿನ ಶಸ್ತ್ರಾಸ್ತ್ರಗಳನ್ನ ಪರೀಕ್ಷೆ ನಡೆಸುವ ಮೂಲಕ ಭಾರತಕ್ಕೆ ಯುದ್ಧಾಹ್ವಾನ ನೀಡಲು ಸಿದ್ಧವಾಗಿದೆ. ಅಲ್ಲದೆ ಭಾರತದ ವಿರುದ್ಧ ಯುದ್ಧಕ್ಕೂ ಸಿದ್ಧರಾಗಿರುವಂತೆ ಮೌಖಿಕವಾಗಿ ಎಲ್ಲ ಸೇನೆಗಳಿಗೆ ತಿಳಿಸಿದೆ. 450 ಕಿಲೋಮೀಟರ್ ಹಾರುವ ಖಂಡಾಂತರ ಕ್ಷಿಪಣಿ. ಇನ್ನು ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿರುವ ಪಾಕಿಸ್ತಾನ ಸೇನೆ 450 ಕಿಲೋಮೀಟರ್ ವ್ಯಾಪ್ತಿಯ ಮೇಲ್ಮೈಯಿಂದ ಮೇಲ್ಮೆಗೆ ಚಿಮ್ಮುವ ಖಂಡಾಂತರ ಕ್ಷಿಪಣಿ ಪರೀಕ್ಷೆಯನ್ನ ಯಶಸ್ವಿಯಾಗಿ ನಡೆಸಿದೆ. ತಾನು ಅಬ್ದಾಲಿ ವೆಪನ್ ಸಿಸ್ಟಮ್ ಯಶಸ್ವಿ ತರಬೇತಿ ಉಡಾವಣೆಯನ್ನ ನಡೆಸಿರುವುದಾಗಿ ಉಗ್ರ ರಾಷ್ಟ್ರ ಶನಿವಾರ ಹೇಳಿಕೊಂಡಿದೆ. ಸೈನಿಕರ ಕಾರ್ಯಾಚರಣೆ ಸಿದ್ಧತೆ ಖಚಿತಪಡಿಸಿಕೊಳ್ಳುವ ಭಾಗ. ಈ ಉಡಾವಣೆಯು ಸೈನಿಕರ ಕಾರ್ಯಾಚರಣೆಯ ಸಿದ್ಧತೆಯನ್ನ ಖಚಿತಪಡಿಸಿಕೊಳ್ಳುವ ಮತ್ತು ಕ್ಷಿಪಣಿಯ ಸುಧಾರಿತ ರಚನಾ ವ್ಯವಸ್ಥೆ ಹಾಗೂ ವರ್ಧಿತ ಸಾಮರ್ಥ್ಯದ ವೈಶಿಷ್ಟ್ಯಗಳನ್ನ ತಿಳಿದುಕೊಳ್ಳುವುದಾಗಿದೆ. ಹೀಗಾಗಿ ಪ್ರಮುಖ ತಾಂತ್ರಿಕ ಅಂಕಿಅಂಶಗಳ ಮೌಲ್ಯಮಾಪನ ನಡೆಸಲು ಉದ್ದೇಶಿಸಿದೆ ಎಂದು ತಿಳಿಸಿದೆ. ಅಲ್ಲದೆ ಈ ಪ್ರಾಯೋಗಿಕ ಕ್ಷಿಪಣಿ ಪರೀಕ್ಷೆಯನ್ನ ಸೇನಾ ಕಾರ್ಯಗಳು ನೋಡಿಕೊಳ್ಳುವ ಎಲ್ಲ ಪಡೆಗಳ ಕಮಾಂಡರ್, ಸೇನೆಯ ಯೋಜನೆಗಳ ವಿಭಾಗದ ಹಿರಿಯ ಅಧಿಕಾರಿಗಳು, ಪಾಕಿಸ್ತಾನದ ಕಾರ್ಯತಂತ್ರದ ಸಂಸ್ಥೆಗಳ ವಿಜ್ಞಾನಿಗಳು ಮತ್ತು ಎಂಜಿನಿಯರ್ಗಳು ವೀಕ್ಷಿಸಿದ್ದಾರೆ. ಈ ಕ್ಷಿಪಣಿಯು ಇಂಡಸ್ ವ್ಯಾಯಾಮದ ಭಾಗವಾಗಿದೆ ಎಂದು ಸೇನೆಯು ಹೇಳಿಕೊಂಡಿದೆ. ಇದು ಯುದ್ಧಕ್ಕೆ ಆಹ್ವಾನ. ಪಾಕಿಸ್ತಾನದ ಈ ಬ್ಯಾಲಿಸ್ಟಿಕ್ ಕ್ಷಿಪಣಿ ಪರೀಕ್ಷೆಗೆ ಭಾರತ ವಿರೋಧಿಸಿದೆ. ಇದು ಯುದ್ಧಕ್ಕೆ ಆಹ್ವಾನ ನೀಡುವ ಕಾರ್ಯತಂತ್ರದ ಭಾಗವಾಗಿದ್ದು, ಇದು ಪ್ರಚೋದನಾಕಾರಿ ಕೃತ್ಯವಾಗಿದೆ ಎಂದು ಜರಿದಿದೆ. ಉಭಯ ರಾಷ್ಟ್ರಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇರುವಾಗ ಕ್ಷಿಪಣಿ ಪರೀಕ್ಷೆ ನಡೆಸುವುದು ಕೆಣಕುವ ಕೆಲಸವಾಗಿದೆ. ಇದು ಅಪಾಯಕ್ಕೆ ದಾರಿ ಮಾಡಿಕೊಡುತ್ತಿದೆ. ಭಾರತದೊಂದಿಗೆ ಉದ್ವಿಗ್ನತೆಯನ್ನ ಹೆಚ್ಚಿಸುವ ಹತಾಶ ಪ್ರಯತ್ನ ಕೂಡ ಇದಾಗಿದೆ ಎಂದು ಟೀಕಿಸಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಿತ್ತು ದಾಳಿ. ದಕ್ಷಿಣ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ರಂದು ಭಯೋತ್ಪಾದಕರು ದಾಳಿ ನಡೆಸಿ 26 ಮಂದಿಯನ್ನ ಬಲಿ ತೆಗೆದುಕೊಂಡಿದ್ದರು. ಅದರಲ್ಲಿ ಹೆಚ್ಚಿನವರು ಪ್ರವಾಸಿಗರಾಗಿದ್ದಾರೆ. ಪಾಕಿಸ್ತಾನ ಮೂಲದ ನಿಷೇಧಿತ ಲಷ್ಕರ್ ಎ ತೊಯ್ಬಾದ ಅಂಗಸಂಸ್ಥೆಯಾದ ದಿ ರೆಸಿಸ್ಟೆನ್ಸ್ ಫ್ರಂಟ್ ಅಂದರೆ TRF ದಾಳಿಯ ಹೊಣೆಯನ್ನ ಹೊತ್ತುಕೊಂಡಿದೆ. ದಾಳಿ ಬಳಿಕ ಭಾರತವು ಪಾಕಿಸ್ತಾನದ ಮೇಲೆ ಕಠಿಣ ಕ್ರಮಗಳನ್ನ ಹೇರುತ್ತಿದೆ. ವೀಸಾ ರದ್ದು, ಪಾಕಿಗಳನ್ನು ದೇಶದಿಂದ ಹೊರಹಾಕುವುದು, ವಾಯುಸೀಮೆ ಬಂದ್, ಅಲ್ಲಿನ ವಸ್ತುಗಳ ಆಮದು ರದ್ದು ಸೇರಿದಂತೆ ಹಲವು ಬಿಗಿಯಾದ ಕ್ರಮಗಳನ್ನ ಕೈಗೊಂಡಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.